ಚನ್ನಪಣ ಮಹಾಜನತೆಗೆ ಕೋಣಂಬಳ್ಳಿ ಗ್ರಾಮದ ಮಹೇಂದ್ರ ಮಾಡ್ತಾರೋ ನಮಸ್ಕಾರಗಳು. ಏನಪ್ಪ ವಿಚಾರ ಅಂತಂದರೆ, ಮುಂಬರುವ ಉಪಚುನಾವಣೆಯಲ್ಲಿ ನಮ್ಮ ಹೈಕಮಾಂಡ್ ಯಾರೇ ಕಾರ್ಯಕರ್ತರಿಗೂ ಟಿಕೆಟ್ ಕೊಟ್ಟರು ಎಲ್ಲ ಜನತೆ ಕಾಂಗ್ರೆಸ್ಗೆ ಬೆಂಬಲವಾಗಿ ನಿಂತ್ಕೋಬೇಕು. ಯಾಕೆ ಅಂತಂದರೆ ಎಲ್ಲ ವಿಚಾರದಲ್ಲೂ ಡಿ ಕೆ ಸುರೇಶ್ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಚನ್ನಪಣ ಪ್ರಗತಿ ಕಾಣ್ತದೆ. ಗೌರ್ಮೆಂಟ್ ಇರೋದ್ರಿಂದ ನಮ್ಗೆ ಏನೇ ಕೆಲಸ ಕಾರ್ಯ ಆಗಬೇಕು, ಎಷ್ಟೋ ಅಭಿವೃದ್ಧಿಗಳಾಗಬೇಕು, ಚನ್ನಪಣ ಎಷ್ಟೋ ಹಿಂದುಳಿದೈತೆ, ಒಂದು ಪ್ರಗತಿ ಕಾಣಬೇಕು ಅಂತಂದರೆ ನಾವು ಕಾಂಗ್ರೆಸ್ಗೆ ಮತ ನೀಡಬೇಕು. ಯಾಕೆ ಏನಂತಂದರೆ, ನಮ್ಮ ಕೋಡಂಬಳ್ಳಿ ಗ್ರಾಮದಲ್ಲಿ CSR ಆ್ಯಕ್ಟಿವಿಟಿಯಲ್ಲಿ ಸ್ಕೂಲ್ ಕೇಳಿದ್ರು. ಸ್ಕೂಲ್ನ ಅವರೇ ನಿಂತ್ಕೊಂಡು ಇದು ಮಾಡಿ ಕಂಪ್ಲೀಟ್ ಆಗೈತೆ. ಮತ್ತು ವಾಟರ್ ಸಪ್ಲೈ ತೊಂದರೆ ಇತ್ತು, ವಾಟರ್ ಸಪ್ಲೈ ಕೇಳಿದ್ರು, ಬೋರ್ವೆಲ್ ಹಾಕ್ಸ್ಕೊಟ್ರು. ಮತ್ತು ರಸ್ತೆಗಳು ಕೆಲವೊಂದು ರಸ್ತೆಗಳು ಮಾಡಿಕೊಟ್ಟವ್ರೆ. ಮತ್ತು ಹುಲಿ ಚಪ್ಪಸ್ವಾಮಿ ದೇವಸ್ಥಾನಕ್ಕೆ ವೈರಿಂಗ್ ಬೀದಿ ದೀಪಗಳು ಅಳವಡಿಕೆ ಮಾಡಿಕೊಟ್ಟವ್ರೆ. ಕೆರೆಯರಿಗೆ ವೈರಿಂಗ್ ಮಾಡಿಸಿ ಬೀದಿ ದೀಪಗಳು ಅಳವಡಿಕೆ ಮಾಡಿಕೊಟ್ಟವ್ರೆ. ಮತ್ತು ಇದೇ ರೀತಿ ಸುಮಾರು 16 ಪ್ರಗತಿಗಳನ್ನ ಅಟ್ಲೀಸ್ಟ್ ಡೆವಲಪ್ಮೆಂಟ್ ಮಾಡಿಕೊಟ್ಟವ್ರೆ. ಅದರಿಂದ ನಾವೆಲ್ಲರೂ ಡಿ ಕೆ ಶಿವಕುಮಾರ್ನ, ಡಿ ಕೆ ಸುರೇಶ್ ಅವ್ರನ್ನ ಮತ್ತು ಸಿದ್ದರಾಮಯ್ಯ ಅವ್ರನ್ನ ಕೈ ಬಲಪಡಿಸ್ಬೇಕು. ಮುಂದಿನ ದಿನಗಳಲ್ಲಿ ಚನ್ನಪಣ ಆಗಲಿ ನಮ್ಮ ಎಲ್ಲ ಅಭಿವೃದ್ಧಿ ಕಾಣಬೇಕು ಅಂತಂದರೆ, ಈಗ ನೋಡಿ ಗ್ಯಾರಂಟಿ ಯೋಜನೆಗಳನ್ನ ಪ್ರಗತಿ ತಂದಿದ್ದಾರೆ. ಆರ್ಥಿಕವಾಗಿ ಸಾಮಾನ್ಯ ಜನತೆಗೆ ಪ್ರಗತಿ ಕಾಣಲಿಕ್ಕೆ ಅನುಕೂಲ ಮಾಡಿಕೊಟ್ಟವ್ರೆ. ಅದರಿಂದ ದಯವಿಟ್ಟು ನೀವು ಕಾಂಗ್ರೆಸ್ಗೆ ಮತ ನೀಡಬೇಕು ಅಂತ ವಿನಮ್ರತೆಯಿಂದ ಕೇಳ್ಕೊಳ್ತಾ ಇದ್ದೀವಿ.